ಆತ ಅಪ್ರತಿಮ ಪರಾಕ್ರಮಿ, ಸೋಲನ್ನರಿಯದ ಶೂರ. ತನ್ನ ತಂದೆಯ ಸಲುವಾಗಿ ಬ್ರಹ್ಮಚಾರಿಯಾಗಿ ಬದುಕಿದ ಪ್ರತಿಜ್ಞಾಪಾಲಕ. ಸಾಕ್ಷಾತ್ ಮಹಾವಿಷ್ಣುವಿನ ಅವತಾರವಾದ ಪರಶುರಾಮರನ್ನ ಎದುರಿಸಿ ಯುದ್ಧ ಮಾಡಿದ ತೀರ. ಅವನು ಕೈಯಲ್ಲಿ ಧನಸ್ಸನ್ನ ಹಿಡಿದು ಯುದ್ಧ ಮಾಡ್ತಾ ನಿಂತಿರೋವರೆಗೂ ಪಾಂಡವರಿಗೆ ಗೆಲುವಿನ ಕನಸನ್ನ ಕಾಣೋದಕ್ಕೂ ಬಿಡದ ಮಹಾರಥಿ. ಆಯುಧ ಹಿಡಿಯೋದಿಲ್ಲ, ಯುದ್ಧವನ್ನೇ ಮಾಡೋದಿಲ್ಲ ಅಂದ ಕೃಷ್ಣನ ಕೈಯಲ್ಲಿ ಆಯುಧ ಹಿಡಿಯುವಂತೆ ಮಾಡಿದ ಪ್ರಚಂಡ ಬಿಲ್ವಿದ್ಯಾ ಪ್ರವೀಣ. ತನ್ನ ಸಾವನ್ನೇ ತಾನು ನಿರ್ಧರಿಸಿಕೊಳ್ಳುವ ವರ ಪಡೆದಿದ್ದ ಸಾಹಸಿ. ಇಡೀ ಕೌರವ ಸೇನೆ ಒಂದು ತೂಕವಾದರೆ ಆತ ಒಬ್ಬನೇ ಇಡೀ ಸೇನೆಗೆ ಸಮನಾಗಿದ್ದ. ಆತ ಬೇರೆ ಯಾರೂ ಅಲ್ಲ, ಗಂಗಾಮಾತೆ ಹಾಗೂ ಶಂತನು ಮಹಾರಾಜನ ಪುತ್ರ ದೇವವ್ರತ ಭೀಷ್ಮ ಪಿತಾಮಹ. ಇವತ್ತಿನ ವಿಡಿಯೋದಲ್ಲಿ ಯಾರು ಈ ಭೀಷ್ಮ ಪಿತಾಮಹರು, ಅವರ ಬಾಲ್ಯ ಹೇಗಿತ್ತು, ದೇವವ್ರತ ಅನ್ನೋ ಹುಡುಗ ಭೀಷ್ಮ ಆಗಿದ್ದು ಹೇಗೆ, ಇವೆಲ್ಲವನ್ನ ನೋಡೋಣ. ಹಿಂದೆ ವಸಿಷ್ಠ ಮಹರ್ಷಿಗಳು ಮೇರು ಪರ್ವತದ ಮೇಲೆ ಚಿಕ್ಕ ಆಶ್ರಮವನ್ನ ನಿರ್ಮಿಸಿಕೊಂಡು ತಮ್ಮ ಪಾಡಿಗೆ ತಾವು ತಪಸ್ಸಿನಲ್ಲಿ ದೇವರ ಆರಾಧನೆಯಲ್ಲಿ ತೊಡಗಿಸ್ಕೋತಾರೆ. ಅವರ ಬಳಿ ಕಾಮಧೇನು ಅನ್ನೋ ಒಂದು ಹಸು ಇರುತ್ತೆ. ಈ ಕಾಮಧೇನು ಅಂದ್ರೆ ಬೇಡಿದ್ದನ್ನ ಎಲ್ಲವನ್ನ ನೀಡೋ ಹಸು. ಈ ಕಾಮಧೇನುವಿನ ಬಗ್ಗೆ ನೀವೆಲ್ಲ ಕೇಳೇ ಇರ್ತೀರ. ಈ ಕಾಮಧೇನುವಿನ ಸಹಾಯದಿಂದ ತನ್ನ ಮನೆಗೆ ಯಾರೇ ಅತಿಥಿಗಳು ಬಂದರೂ ಅವರನ್ನ ಸತ್ಕಾರ ಮಾಡ್ತಾ ಇದ್ರು ವಸಿಷ್ಠ ಮಹರ್ಷಿಗಳು. ಹಾಗೆ ಒಂದಿನ ಈ ವಸಿಷ್ಠರ ಮನೆಗೆ ಅಷ್ಟವಸುಗಳು ಬರ್ತಾರೆ. ಈ ಅಷ್ಟವಸುಗಳು ಯಾರು ಅಂದ್ರೆ 8 ಜನ ದೇವತೆಗಳು. ಧಾರ, ಆಪ, ಅಗ್ನಿ, ಅನಿಲ, ಪ್ರತ್ಯೂಷ, ಪ್ರಭಾಸ, ಸೋಮ ಹಾಗೂ ಧ್ರುವ. ಇವರೆಲ್ಲ ತಮ್ಮ ಪತ್ನಿ ಸಮೇತರಾಗಿ ಬರ್ತಾರೆ. ಹೀಗೆ ತನ್ನ ಮನೆಗೆ ಬಂದ ಅತಿಥಿಗಳಿಗೆ ವಸಿಷ್ಠರು ಆದರಪೂರ್ವಕವಾಗಿ ಅವರನ್ನೆಲ್ಲ ಸತ್ಕರಿಸ್ತಾರೆ. ಆಗ್ಲೇ ಅವರಿಗೆ ಈ ಕಾಮಧೇನುವಿನ ಬಗ್ಗೆ ಗೊತ್ತಾಗುತ್ತೆ. ಅವರಲ್ಲಿದ್ದ ಪ್ರಭಾಸನ ಹೆಂಡತಿಗೆ ಈ ಕಾಮಧೇನುವಿನ ಮೇಲೆ ವ್ಯಾಮೋಹ ಉಂಟಾಗುತ್ತೆ. ತನ್ನ ಗಂಡನ ಹತ್ರ ಆ ಕಾಮಧೇನು ತನಗೆ ಬೇಕು ಅಂತ ಹಠ ಮಾಡೋದಕ್ಕೆ ಪ್ರಾರಂಭಿಸ್ತಾಳೆ. ನಮ್ಮದಲ್ಲದ ವಸ್ತುವಿಗೆ ಆಸೆ ಪಡೋದು ತಪ್ಪು ಅಂತ ಪ್ರಭಾಸ ಆಕೆಗೆ ಎಷ್ಟೇ ತಿಳಿಸಿ ಹೇಳೋದಕ್ಕೆ ಪ್ರಯತ್ನ ಪಟ್ಟರೂ ಆಕೆಗೆ ಅದು ಕಿವಿಗೆ ಹೋಗೋದಿಲ್ಲ. ಉಳಿದವರೆಲ್ಲ ಕೂಡ ಆಕೆಯ ಪರವಾಗಿನೇ ನಿಲ್ತಾರೆ. ಹೀಗಾಗಿ ಪ್ರಭಾಸನಿಗೆ ಬೇರೆ ದಾರಿ ಉಳಿಯೋದಿಲ್ಲ. ಹೀಗೆ ಕೆಲವು ದಿನಗಳ ನಂತರ ವಸಿಷ್ಠರು ಆಶ್ರಮದಲ್ಲಿ ಇಲ್ಲದೆ ಇರೋ ಸಮಯ ನೋಡಿಕೊಂಡು ಈ ಅಷ್ಟವಸುಗಳು ಕಾಮಧೇನುವನ್ನ ಕದ್ದುಕೊಂಡು ಹೋಗ್ತಾರೆ. ನಂತರ ಆಶ್ರಮಕ್ಕೆ ಬಂದ ವಸಿಷ್ಠರಿಗೆ ಅಲ್ಲೆಲ್ಲೂ ಕಾಮಧೇನು ಕಾಣಿಸೋದಿಲ್ಲ. ಏನಾಯ್ತು ಅಂತ ತಿಳಿಯೋದಕ್ಕೆ ತಮ್ಮ ದಿವ್ಯ ದೃಷ್ಟಿಯಲ್ಲಿ ನೋಡಿದವರಿಗೆ ಅಲ್ಲಿ ನಡೆದಿದ್ದು ತಿಳಿಯುತ್ತೆ. ಅಲ್ಲಿಂದ ನೇರವಾಗಿ ಅಷ್ಟವಸುಗಳ ಬಳಿ ಬಂದ ಅವರು ಕೋಪದಿಂದ, ದೇವತೆಗಳಾಗಿದ್ದುಕೊಂಡು ಇಂತಹ ಹೀನ ಕೆಲಸಕ್ಕಿಳಿತೀರಾ, ಇನ್ನೊಬ್ಬರ ವಸ್ತುವಿನ ಮೇಲೆ ಆಸೆ ಪಟ್ಟು ಅದನ್ನ ಅಪಹರಿಸಿಕೊಂಡು ಬರ್ತೀರಾ, ನಿಮಗೆ ಇನ್ನು ದೇವತೆಗಳಾಗಿರೋದಕ್ಕೆ ಯಾವ ಅರ್ಹತೆನೂ ಇಲ್ಲ, ನೀವು ನಿಮ್ಮ ಎಲ್ಲಾ ಶಕ್ತಿಯನ್ನ ಕಳೆದುಕೊಂಡು ಭೂಮಿಯ ಮೇಲೆ ಮನುಷ್ಯರಾಗಿ ಹುಟ್ಟಿ ಅಂತ ಶಾಪ ಕೊಟ್ಬಿಡ್ತಾರೆ. ವಸಿಷ್ಠ ಮಹರ್ಷಿಗಳ ಶಾಪದಿಂದ ಎಲ್ಲರೂ ಆಘಾತಕ್ಕೊಳಗಾಗ್ತಾರೆ. ಏನೋ ಮಾಡೋದಕ್ಕೆ ಹೋಗಿ ಈ ರೀತಿಯ ದುರಂತವನ್ನ ಎದುರಿಸಬೇಕಾಗತ್ತೆ ಅನ್ನೋ ಯೋಚನೆಯನ್ನ ಅವರು ಕನಸಲ್ಲೂ ಮಾಡಿರ್ಲಿಕ್ಕಿಲ್ಲ. ಅವರ ಶಾಪವನ್ನ ಕೇಳಿದವರಿಗೆ ಆಕಾಶನೇ ಕಳಚಿ ತಲೆ ಮೇಲೆ ಬಿದ್ದ ಹಾಗಾಯ್ತು. ತಕ್ಷಣ ಅವರ ಪಾದಕ್ಕೆ ಶರಣಾಗಿ ತಮ್ಮನ್ನ ಕ್ಷಮಿಸುವಂತೆ ಗೋಗರಿತಾರೆ. ಇದರಿಂದ ವಸಿಷ್ಠರು ಸಮಾಧಾನಗೊಳ್ಳುತ್ತಾರೆ. ಕೊಟ್ಟ ಶಾಪವನ್ನಂತೂ ವಾಪಸ್ ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಆದರೆ ನೀವು 7 ಜನ ಮಾತ್ರ ಹುಟ್ಟಿದ ಕೆಲವೇ ಕ್ಷಣದಲ್ಲಿ ಸತ್ತು ಶಾಪವನ್ನ ಪೂರ್ಣಗೊಳಿಸಿ ವಿಮೋಚನೆ ಪಡಿತೀರಾ. ಆದರೆ ಕಳ್ಳತನವನ್ನ ಮಾಡಿದ ಪ್ರಭಾಸ ಮಾತ್ರ ನಿಮ್ಮೆಲ್ಲರ ಆಯುಷ್ಯವನ್ನ ತಾನೇ ಪಡೆದುಕೊಂಡು ಭೂಮಿಯಲ್ಲಿ ಜೀವನ ಮಾಡ್ತಾನೆ ಅಂತ ತಿಳಿಸ್ತಾರೆ. ಹೀಗೆ ಅವರಿಂದ ಶಾಪ ಪಡೆದ ಅವರೆಲ್ಲ ಭಾರವಾದ ಮನಸ್ಸಿಂದ ಅಲ್ಲಿಂದ ಹೊರಟು ಬರ್ತಾರೆ. ಹಾಗೆ ಬರೋವಾಗ ದಾರಿಯಲ್ಲಿ ಗಂಗಾಮಾತೆ ಎದುರಾಗ್ತಾಳೆ. ಅವರನ್ನೆಲ್ಲ ನೋಡಿದ ಗಂಗಾಮಾತೆ ಯಾಕೆ ಎಲ್ಲರೂ ದುಃಖದಲ್ಲಿದ್ದೀರಾ ಅಂತ ವಿಚಾರಿಸ್ತಾಳೆ. ಅವರಿಂದ ನಡೆದ ಎಲ್ಲಾ ವಿಷಯವನ್ನ ತಿಳಿದುಕೊಂಡ ಗಂಗಾಮಾತೆ ಅವರಿಗೆ ಧೈರ್ಯ ಹೇಳ್ತಾಳೆ. ತಾನು ನಿಮಗೆಲ್ಲ ಸಹಾಯ ಮಾಡ್ತೀನಿ ಅಂತ ಭರವಸೆ ಕೊಡ್ತಾಳೆ. ಯಾಕಂದ್ರೆ ತುಂಬಾ ಕಾಲದಿಂದ ಗಂಗಾಮಾತೆ ಕೂಡ ಒಂದು ಮಗುವಿನ ತಾಯಿ ಆಗಬೇಕು ಅನ್ನೋ ಬಯಕೆಯನ್ನ ಹೊಂದಿದ್ರು. ಇವರಿಗೆಲ್ಲ ತಾನು ಶಾಪ ವಿಮೋಚನೆ ಮಾಡಿ ಸಹಾಯ ಮಾಡಿ ಪ್ರಭಾಸನನ್ನ ತನ್ನ ಮಗನನ್ನಾಗಿ ಬೆಳೆಸ್ತೀನಿ ಅಂತ ಅವರ ಹತ್ರ ಹೇಳ್ಕೊತಾಳೆ. ಆಕೆಯ ಮಾತನ್ನ ಕೇಳಿ ಅಷ್ಟವಸುಗಳಿಗೆ ತುಂಬಾ ಸಂತೋಷವಾಗುತ್ತೆ. ಹೀಗೆ ಮಹರ್ಷಿಗಳ ಶಾಪದಿಂದ ಗಂಗಾಮಾತೆ ಹಾಗೂ ಶಂತನುವಿನ ಮಕ್ಕಳಾಗಿ 7 ಜನ ಗಂಡು ಮಕ್ಕಳು ಜನಿಸ್ತಾರೆ. ಆದರೆ ಗಂಗಾಮಾತೆ ಅವರನ್ನೆಲ್ಲ ನೀರಿನಲ್ಲಿ ಮುಳುಗಿಸಿ ಶಾಪ ವಿಮೋಚನೆ ಮಾಡ್ತಾಳೆ. ಆದರೆ 8ನೇ ಮಗುವಾಗಿ ದೇವವೃತನಾಗಿ ಪ್ರಭಾಸ ಜನಿಸ್ತಾನೆ.
ಈ ಬಾರಿ ಗಂಗಾಮಾತೆ ಆತನನ್ನ ನೀರಿನಲ್ಲಿ ಮುಳುಗಿಸೋಕೆ ಬಿಡದೆ ಶಂತನು ತಡಿತಾನೆ. ಹೀಗಾಗಿ ದೇವವ್ರತ ಬದುಕಿಕೊಳ್ತಾನೆ. ತನ್ನ ಷರತ್ತನ್ನ ಮೀರಿ ಶಂತನು ಆಕೆಯನ್ನ ತಡೆದ ಕಾರಣ ಗಂಗಾಮಾತೆ ಶಂತನುವನ್ನ ಬಿಟ್ಟು ಹೋಗ್ತಾಳೆ. ಹೋಗೋಕ್ಕೂ ಮುಂಚೆ ಆಕೆ ತಾನು ಗಂಗಾದೇವಿ ಅನ್ನೋ ಸತ್ಯವನ್ನ ಕೂಡ ಅವನಿಗೆ ತಿಳಿಸ್ತಾಳೆ. ಜೊತೆಗೆ ಅಷ್ಟವಸುಗಳ ಕಥೆಯನ್ನ ಕೂಡ ಶಂತನು ಮಹಾರಾಜನಿಗೆ ಹೇಳ್ತಾಳೆ. ಮಹಾರಾಜ, ನಮಗೆ ಜನಿಸಿದ ಆ 7 ಮಕ್ಕಳು ಸಾಮಾನ್ಯದವರಲ್ಲ, ಅವರೆಲ್ಲ ದೇವತೆಗಳು. ಅವರು ಅವರ ಕೆಲಸವನ್ನ ನಿರ್ವಹಿಸದೇ ಇದ್ರೆ 3 ಲೋಕದಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗತ್ತೆ. ಹೀಗಾಗಿ ನನಗೆ ಬೇರೆ ದಾರಿ ಇರಲಿಲ್ಲ. ಅವರ ಶಾಪ ವಿಮೋಚನೆಗಾಗಿ ನಾನು ಇದನ್ನೆಲ್ಲ ಮಾಡಬೇಕಾಯ್ತು. ಆದರೆ ಈ 8ನೇ ಮಗುವನ್ನ ಉಳಿದ ಮಕ್ಕಳನ್ನ ಕೊಂದ ಹಾಗೆ ನಾನು ಸಾಯಿಸೋದಿಲ್ಲ. ಬದಲಾಗಿ ಈ ಮಗುವನ್ನ ನಾನು ಈಗ ಕರೆದುಕೊಂಡು ಹೋಗ್ತೀನಿ. ಈತನನ್ನ ಒಬ್ಬ ಶ್ರೇಷ್ಠ ಯೋಧನನ್ನಾಗಿ ಮಾಡಿ ನಿಮಗೆ ಒಪ್ಪಿಸ್ತೀನಿ ಅಂತ ಹೇಳಿ ಅಲ್ಲಿಂದ ಆ ಮಗುವನ್ನ ಕರೆದುಕೊಂಡು ಮಾಯವಾಗ್ತಾಳೆ. ಶಂತನು ಮಹಾರಾಜ ಅಲ್ಲಿಂದ ತನ್ನ ಅರಮನೆಗೆ ಹಿಂದಿರುಗ್ತಾನೆ. ಮಗನ ಯೋಚನೆ ಅವನನ್ನ ನೆಮ್ಮದಿಯಾಗಿರೋದಕ್ಕೆ ಬಿಡೋದಿಲ್ಲ. ಪ್ರತಿದಿನ ಗಂಗಾ ನದಿಯ ತೀರಕ್ಕೆ ಬಂದು ತನ್ನ ಮಗನ ದಾರಿಯನ್ನ ಕಾಯ್ತಾನೆ. ಹೀಗೆ 14 ವರ್ಷಗಳು ಕಳೆಯುತ್ತೆ. ಒಂದಿನ ಮಾಮೂಲಿನ ಹಾಗೆ ಗಂಗಾ ತೀರಕ್ಕೆ ಬಂದ ಶಂತನುವಿಗೆ ಒಂದು ಆಶ್ಚರ್ಯ ಕಾದಿತ್ತು. ಪ್ರತಿನಿತ್ಯ ಭೋರ್ಗೆರೆವ ಶಬ್ದದೊಂದಿಗೆ ರಭಸವಾಗಿ ಹರಿತಾ ಇದ್ದ ಗಂಗಾ ನದಿ ಆ ದಿನ ಪ್ರಶಾಂತವಾಗಿ ನಿಂತ ನೀರಂತೆ ಸ್ತಬ್ಧವಾಗಿ ಕಾಣಿಸುತ್ತೆ. ಶಂತನುವಿಗೆ ಆಶ್ಚರ್ಯವಾಗುತ್ತೆ. ಏನಿರಬಹುದು ಅಂತ ಸುತ್ತಮುತ್ತ ಕಣ್ಣಾಡಿಸ್ತಾನೆ. ಅವನ ಕಣ್ಣಿಗೆ ಒಬ್ಬ ಬಾಲಕ ಕೈಯಲ್ಲಿ ಧನಸ್ಸನ್ನ ಹಿಡಿದು ಬಾಣಗಳನ್ನ ಪ್ರಯೋಗಿಸ್ತಾ ಗಂಗಾ ನದಿಗೆ ತಡೆಗೋಡೆಯನ್ನ ನಿರ್ಮಿಸ್ತಾ ಇರೋದು ಕಾಣಿಸುತ್ತೆ. ಆ ಹದಿಹರೆಯದ ಬಾಲಕನ ಬಿಲ್ವಿದ್ಯಾ ಸಾಮರ್ಥ್ಯವನ್ನ ನೋಡಿದ ಶಂತನುವಿಗೆ ಆಶ್ಚರ್ಯವಾಗುತ್ತೆ. ಅವನು ಹತ್ರ ಹೋಗಿ ನಿನ್ನ ಹೆಸರೇನು ಅಂತ ಕೇಳ್ತಾನೆ. ಅದಕ್ಕೆ ಆ ಹುಡುಗ, ನನ್ನ ಹೆಸರು ದೇವವ್ರತ, ನಾನು ಗಂಗಾದೇವಿ ಹಾಗೂ ಶಂತನು ಮಹಾರಾಜರ ಕುಮಾರ ಅಂತ ಹೇಳ್ತಾನೆ. ಅವನ ಬಾಯಿಂದ ಆ ಮಾತನ್ನ ಕೇಳಿದ ಶಂತನುವಿಗೆ ಇಡೀ ಪ್ರಪಂಚವನ್ನೇ ಗೆದ್ದಷ್ಟು ಸಂತೋಷವಾಗುತ್ತೆ. ಗಟ್ಟಿಯಾಗಿ ಆ ಮಗುವನ್ನ ಅಪ್ಕೊಂಡು, ಮಗನೇ, ಕಂದ, ನಿನ್ನ ಬರುವಿಕೆಗಾಗಿ ಪ್ರತಿ ಕ್ಷಣವನ್ನ ಯುಗಗಳ ಹಾಗೆ ಕಳೆದು ಬದುಕಿದ್ದೀನಿ. ಕೊನೆಗೂ ಬಂದ್ಯಾ, ನಿನ್ನ ಅಪ್ಪಿ ಮುದ್ದಾಡೋ ಅವಕಾಶವನ್ನ ನನಗೆ ಕೊಟ್ಟ್ಯಾ ಅಂತ ಭಾವುಕನಾಗಿ ಮಕ್ಕಳಂತೆ ಗಳಗಳನೆ ಅತ್ತು ಬಿಡ್ತಾನೆ ಶಂತನು ಮಹಾರಾಜ. ಆಗ ಅಲ್ಲಿ ಗಂಗಾಮಾತೆ ಕೂಡ ಪ್ರತ್ಯಕ್ಷವಾಗ್ತಾಳೆ. ಮಹಾರಾಜ, ನಿಮಗೆ ಕೊಟ್ಟ ಮಾತಿನ ಹಾಗೆ ನಿಮ್ಮ ಮಗನನ್ನ ಸಕಲ ವಿದ್ಯಾ ಸಂಪನ್ನನನ್ನಾಗಿ ಮಾಡಿದ್ದೀನಿ. ಇವನಿಗೆ ದೇವಗುರು ಬೃಹಸ್ಪತಿ ಮತ್ತು ಅಸುರ ಗುರು ಶುಕ್ರಾಚಾರ್ಯರಿಂದ ನೀತಿಶಾಸ್ತ್ರವನ್ನ, ವಸಿಷ್ಠ ಮಹರ್ಷಿಗಳಿಂದ ವೇದಗಳನ್ನ, ಬ್ರಹ್ಮದೇವನ ಮಗನಾದ ಸನತ್ ಕುಮಾರನ ಬಳಿ ಮನೋಬುದ್ಧಿ ಹಾಗೂ ಬ್ರಹ್ಮಜ್ಞಾನವನ್ನ, ಮಾರ್ಕಂಡೇಯನ ಬಳಿ ಕ್ಷತ್ರಿಯ ಧರ್ಮವನ್ನ, ಹಾಗೆ ಸಾಕ್ಷಾತ್ ಮಹಾವಿಷ್ಣುವಿನ ಅವತಾರವಾದ ಪರಶುರಾಮರ ಬಳಿ ಯುದ್ಧ ನೀತಿ ಹಾಗೂ ಸಕಲ ಶಸ್ತ್ರಾಸ್ತ್ರಗಳ ಜ್ಞಾನವನ್ನ ಕಲಿಸಿದ್ದೇನೆ. ಇಡೀ ಭೂಮಂಡಲದಲ್ಲಿ ಕಂಡು ಕೇಳರಿಯದಷ್ಟು ಶಕ್ತಿವಂತನನ್ನಾಗಿಸಿ ನಿಮ್ಮ ಮಗನನ್ನ ನಿಮ್ಮೆದುರಿಗೆ ನಿಲ್ಲಿಸಿದ್ದೀನಿ. ಇಲ್ಲಿಗೆ ನನ್ನ ಕರ್ತವ್ಯವನ್ನ ಮುಗಿಸಿದ್ದೀನಿ ಅಂತ ಹೇಳಿ ಅಲ್ಲಿಂದ ಮಾಯವಾಗ್ತಾಳೆ. ಮಗನ ಸಾಮರ್ಥ್ಯ, ಆತನ ವಿದ್ಯೆಗಳು ಇವೆಲ್ಲವನ್ನ ಕೇಳಿ ಶಂತನುವಿನ ಆನಂದಕ್ಕೆ ಕೊನೆಯೇ ಇರೋದಿಲ್ಲ. ಸಂತೋಷದಿಂದ ತನ್ನ ಅರಮನೆಗೆ ಹಿಂದಿರುಗ್ತಾನೆ. ಹಾಗೆ ಅದೇ ಖುಷಿಯಲ್ಲಿ ತನ್ನ ಮಗನನ್ನ ಯುವರಾಜ ಅಂತ ಕೂಡ ಪ್ರಕಟಿಸ್ತಾನೆ. ಅಲ್ಲಿಂದ ತನ್ನ ತಂದೆಯ ಬೆನ್ನಿಗೆ ನಿಲ್ಲೋ ಈ ದೇವವ್ರತ ಶತ್ರುಗಳ ಪಾಲಿಗೆ ಸಿಂಹ ಸ್ವಪ್ನವಾಗಿ ಕಾಡ್ತಾನೆ. ತನ್ನ ತಂದೆಯ ಸಾಮ್ರಾಜ್ಯಕ್ಕೆ ಬೆನ್ನೆಲುಬಾಗ್ತಾನೆ. ಹೀಗಿರ್ತಾ ಒಂದಿನ ಶಂತನು ಮಹಾರಾಜ ವಿಹಾರ ಯಾತ್ರೆಗೆ ಹೋಗ್ತಾರೆ. ಹಾಗೆ ಕುದುರೆ ಏರಿ ಯಮುನಾ ತೀರಕ್ಕೆ ಬಂದ ಶಂತನುವನ್ನ ಮಧುರ ಸುವಾಸನೆಯೊಂದು ಆಕರ್ಷಿಸುತ್ತೆ. ಅದು ಏನು ಅಂತ ಹುಡುಕೋ ಶಂತನುವಿಗೆ ದೋಣಿಯಲ್ಲಿ ಕುಳಿತಿದ್ದ ಸುಂದರ ಯುವತಿ ಕಾಣಿಸ್ತಾಳೆ. ಅವಳ ಸೌಂದರ್ಯಕ್ಕೆ ಮರುಳಾದ ಶಂತನು ಅವಳನ್ನ ವಿವಾಹವಾಗಬೇಕು ಅನ್ನೋ ಆಸೆಗೆ ಬೀಳ್ತಾನೆ. ಅವಳು ಯಾರು ಅನ್ನೋದನ್ನ ತಿಳಿಯೋದಕ್ಕೆ ಆಕೆ ಇದ್ದಲ್ಲಿಗೆ ಹೋಗಿ ಅವಳನ್ನ ವಿಚಾರಿಸ್ತಾನೆ. ಅದಕ್ಕೆ ಆಕೆ ತನ್ನ ಹೆಸರು ಸತ್ಯವತಿ, ನಾನು ದಾಸರಾಜ ಅನ್ನೋ ಬೇಸ್ತರ ಮುಖ್ಯಸ್ಥನ ಮಗಳು ಅಂತಾನು ಹೇಳ್ತಾಳೆ. ಈ ಮಹಾರಾಜ ಅಲ್ಲಿಂದ ನೇರವಾಗಿ ಆಕೆಯ ತಂದೆ ದಾಸರಾಜನಿದ್ದಲ್ಲಿ ಬರ್ತಾನೆ. ತನ್ನ ಮನಸ್ಸಲ್ಲಿರೋ ಆಸೆಯನ್ನ ಅವನಿಗೆ ಹೇಳ್ತಾನೆ. ಸತ್ಯವತಿಯನ್ನ ತನಗೆ ಕೊಟ್ಟು ವಿವಾಹ ಮಾಡು ಅಂತ ಕೇಳ್ಕೊತಾನೆ. ಅದಕ್ಕೆ ದಾಸರಾಜ ಹೇಳ್ತಾನೆ, ಮಹಾಪ್ರಭು, ನಿಮ್ಮಂತಹ ಸಾಮ್ರಾಟರೊಂದಿಗೆ ಸಂಬಂಧ ಬೆಳೆಸೋದು ನಮ್ಮ ಅದೃಷ್ಟ. ಆದರೆ ನನ್ನದು ಒಂದು ಷರತ್ತಿದೆ. ಯಾಕಂದ್ರೆ ನಾನು ಕೂಡ ಒಂದು ಹೆಣ್ಣಿನ ತಂದೆ. ನನ್ನ ಮಗಳ ಮುಂದಿನ ಜೀವನ ಚೆನ್ನಾಗಿರ್ಲಿ ಅಂತ ಬಯಸೋದು ತಂದೆಯಾಗಿ ನನ್ನ ಕರ್ತವ್ಯ. ಹೀಗಾಗಿ ನನ್ನ ಷರತ್ತಿಗೆ ನೀವು ಒಪ್ಪೋದಾದ್ರೆ ಈ ಮದುವೆಗೆ ನಾನು ಸಿದ್ಧ.
ಆ ಷರತ್ತೇನು ಅಂದರೆ, ನಿಮಗೆ ನನ್ನ ಮಗಳನ್ನು ವಿವಾಹ ಮಾಡಿಕೊಟ್ಟ ಮೇಲೆ ನಿಮ್ಮಿಬ್ಬರಿಗೆ ಜನಿಸೋ ಮಕ್ಕಳಿಗೆ ಮಾತ್ರ ನಿಮ್ಮ ನಂತರದ ವಾರಸುದಾರರಾಗಿ ನಿಮ್ಮ ಸಿಂಹಾಸನ ಹಾಗೆ ರಾಜ್ಯಭಾರದ ಹಕ್ಕು ಸಿಗಬೇಕು. ಈ ಷರತ್ತಿಗೆ ಒಪ್ಪೋದಾದರೆ ತಿಳಿಸಿ, ವಿವಾಹ ಮಾಡೋದಕ್ಕೆ ತಾನು ಸಿದ್ಧ ಅಂತ ಹೇಳ್ತಾನೆ. ಶಂತನುವಿಗೆ ಆ ಮಾತನ್ನು ಕೇಳಿ ಆಘಾತವಾಗುತ್ತೆ. ಈ ಮಾತನ್ನು ಆತ ನಿರೀಕ್ಷೆ ಕೂಡ ಮಾಡಿರಲಿಲ್ಲ. ಹಣವನ್ನು, ರಾಜ್ಯದಲ್ಲಿ ಭಾಗವನ್ನೋ ಕೇಳ್ತಾನೆ, ಅದನ್ನು ಸಲೀಸಾಗಿ ಕೊಟ್ಟು ಬಿಡಬಹುದು ಅಂತ ಭಾವಿಸಿದ್ದ ಶಂತನುವಿಗೆ ತನ್ನ ಪ್ರೀತಿಯ ಮಗನಾದ ದೇವವ್ರತನಿಗೆ ಅನ್ಯಾಯ ಮಾಡಿ ತನಗೂ ಹಾಗೂ ಸತ್ಯವತಿಗೆ ಜನಿಸೋ ಮಕ್ಕಳಿಗೆ ರಾಜ್ಯಭಾರ ಕಟ್ಟೋದಕ್ಕೆ ಮನಸ್ಸಾಗೋದಿಲ್ಲ. ದೇವವ್ರತ ನನ್ನ ಮುಂದಿನ ವಾರಸುದಾರ, ಈ ಸಾಮ್ರಾಜ್ಯದ ಮುಂದಿನ ಸಾಮ್ರಾಟ ಆತಾನೆ. ಅವನನ್ನು ಬಿಟ್ಟು ಇನ್ಯಾರಿಗೂ ನಾನು ಈ ಅಧಿಕಾರವನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ಬೇರೆ ಯಾವುದೇ ಕೋರಿಕೆಯನ್ನಾದರೂ ಕೇಳ್ಕೋ ಅಂತ ಬಹಳಷ್ಟು ಒತ್ತಾಯಿಸ್ತಾನೆ ಶಂತನು ಮಹಾರಾಜ. ಆದರೆ ಸತ್ಯವತಿಯ ತಂದೆ ಹಿಡಿದ ಪಟ್ಟನ್ನು ಮಾತ್ರ ಬಿಡೋದಿಲ್ಲ. ಮಹಾರಾಜ, ನಿಮ್ಮ ಆ ಮಗ ರಾಜನಾದರೆ ನನ್ನ ಮಗಳು ಅವನಿಗೆ ಮಲತಾಯಿ ಆಗ್ತಾಳೆ. ಆಕೆಯ ಮಕ್ಕಳು ನಿಮ್ಮ ಮಗನ ದಾಸರಾಗಿ ಕಾಲ ಕಳಿಬೇಕು. ನನ್ನ ಕೈಯಾರೆ ನನ್ನ ಮಗಳಿಗೆ ಅನ್ಯಾಯ ಮಾಡೋದಕ್ಕೆ ನಾನು ತಯಾರಿಲ್ಲ ಅಂತ ನಿಷ್ಠೂರವಾಗಿ ಹೇಳಿಬಿಡ್ತಾನೆ. ಮತ್ತೆ ಇನ್ಯಾವ ದಾರಿಯೂ ಇರದೆ ನಿರಾಶೆಯಿಂದ, ನೋವಿನಿಂದ ಶಂತನು ಮಹಾರಾಜ ವಾಪಸ್ಸಾಗ್ತಾನೆ. ಒಂದು ಕಡೆ ಮಗನ ಮೇಲಿನ ವಿಪರೀತ ಪ್ರೇಮ, ಇನ್ನೊಂದು ಕಡೆ ಸತ್ಯವತಿಯ ಸೌಂದರ್ಯ, ಆಕೆಯ ನೆನಪುಗಳು ಶಂತನುವನ್ನು ಕಾಡತೊಡಗುತ್ತೆ. ಇದರಿಂದ ಅವನು ತನ್ನ ಊಟ ಉಪಚಾರಗಳ ಮೇಲೆ, ರಾಜ್ಯಭಾರದ ಮೇಲೆ ಎಲ್ಲ ಆಸೆಯನ್ನ ಕಳೆದುಕೋತಾನೆ. ಯಾವಾಗಲೂ ಚಿಂತೆ ಹತ್ತಿಸಿಕೊಂಡವನ ಹಾಗೆ ಮಂಕಾಗಿರ್ತಾನೆ. ಇದನ್ನ ಗಮನಿಸಿದ ದೇವವ್ರತ ತನ್ನ ತಂದೆಯ ಮಂತ್ರಿಗಳನ್ನು ಕರೆದು ತನ್ನ ತಂದೆಯ ಪರಿಸ್ಥಿತಿಗೆ ಕಾರಣ ಏನು ಅಂತ ವಿಚಾರಿಸ್ತಾನೆ. ನಡೆದ ಎಲ್ಲ ವಿಷಯವನ್ನ ಮಂತ್ರಿಗಳು ಅವನಿಗೆ ವಿವರಿಸ್ತಾರೆ. ಇದನ್ನ ತಿಳಿದ ದೇವವ್ರತ ದಾಸರಾಜನ ಬಳಿ ಹೋಗಿ ಮಾತೆ ಸತ್ಯವತಿಯನ್ನ ತನ್ನ ತಂದೆಗೆ ಕೊಟ್ಟು ಮದುವೆ ಮಾಡಿಸುವಂತೆ ಕೇಳ್ಕೊತಾನೆ. ತನ್ನ ಷರತ್ತಿಗೆ ಒಪ್ಕೊಳ್ಳೋದಾದ್ರೆ ನನ್ನ ಅಭ್ಯಂತರ ಏನೂ ಇಲ್ಲ ಅಂತ ಹೇಳ್ತಾನೆ ದಾಸರಾಜ. ಅದಕ್ಕೆ ದೇವವ್ರತ, ದಾಸರಾಜ ಕೇಳು, ನನ್ನ ತಂದೆಗೆ ಮತ್ತು ಮಾತೆ ಸತ್ಯವತಿಗೆ ಜನಿಸೋ ಮಕ್ಕಳೇ ಮುಂದಿನ ರಾಜ್ಯಭಾರದ ಹಕ್ಕುದಾರರು. ನನಗೆ ಸಿಂಹಾಸನದ ಮೇಲೆ ಯಾವ ವ್ಯಾಮೋಹನೂ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ದಾಸರಾಜ ಹೇಳ್ತಾನೆ, ನೀನೇನೋ ಸಿಂಹಾಸನ ಬೇಡ ಅಂತ ತಿರಸ್ಕಾರ ಮಾಡಿದೆ, ಆದರೆ ನಿನ್ನ ಮದುವೆ ನಂತರ ನಿನ್ನ ಸಂತಾನ ಆ ರಾಜ್ಯದ ಮೇಲೆ ನನ್ನ ಮಗಳ ಮಕ್ಕಳ ವಿರುದ್ಧ ಹಕ್ಕು ಸಾಧಿಸೋದಿಲ್ಲ ಅಂತ ಯಾವ ಭರವಸೆಯಿಂದ ಬದುಕೋದು? ಒಂದು ವೇಳೆ ಹಾಗೆ ನಡೆದಲ್ಲಿ ನನ್ನ ಮಗಳು ಹಾಗೆ ಅವಳ ಮಕ್ಕಳ ಗತಿ ಏನಾಗಬಹುದು ಅಂತ ದೇವವ್ರತನನ್ನು ಪ್ರಶ್ನಿಸ್ತಾನೆ. ಅದಕ್ಕೆ ದೇವವ್ರತ ಉತ್ತರಿಸ್ತಾನೆ. ಅವನ ಉತ್ತರ ಆತ ತೆಗೆದುಕೊಂಡ ನಿರ್ಧಾರ ಆತನಿಗೆ ತನ್ನ ತಂದೆಯ ಮೇಲಿನ ಪ್ರೇಮ ಎಂಥದ್ದು ಅನ್ನೋದರ ಜೊತೆಗೆ ಅವನ ಆತ್ಮಬಲ ಎಂಥದ್ದು ಅನ್ನೋದನ್ನು ಪ್ರಪಂಚಕ್ಕೆ ಸಾರಿತ್ತು. ದಾಸರಾಜ ಕೇಳು, ನಾನು ನಿನ್ನ ಮುಂದೆ ಪ್ರತಿಜ್ಞೆ ಮಾಡ್ತಾ ಇದ್ದೀನಿ, ನಾನು ಎಂದಿಗೂ ಮದುವೆಯನ್ನೇ ಆಗೋದಿಲ್ಲ, ಜೀವನ ಪರ್ಯಂತ ಬ್ರಹ್ಮಚಾರಿಯಾಗಿ ಉಳಿತೀನಿ. ಹಾಗೆ ನಿನ್ನ ಮಗಳ ಮಕ್ಕಳೇ ಸಿಂಹಾಸನವನ್ನು ಏರ್ತಾರೆ, ಅವರಿಗೆ ರಕ್ಷಣೆಯಾಗಿ ನಾನು ಜೀವನ ಪರ್ಯಂತ ಕಾವಲಿರ್ತೇನೆ ಅಂತ ಪ್ರತಿಜ್ಞೆ ಮಾಡ್ತಾನೆ. ಆತನ ಇಂತಹ ಅದ್ಭುತ ಪ್ರತಿಜ್ಞೆಯನ್ನ ಭೀಷ್ಮ ಪ್ರತಿಜ್ಞೆ ಅಂತ ಕರೆಯಲಾಗುತ್ತೆ. ಆತ ಅಲ್ಲಿಂದ ಭೀಷ್ಮನಾಗಿ ಪ್ರಸಿದ್ಧನಾಗ್ತಾನೆ. ಆಕಾಶದಿಂದ ದೇವತೆಗಳು ಆತನ ಮೇಲೆ ಹೂಮಳೆಯನ್ನು ಸುರಿಸ್ತಾರೆ. ತನ್ನ ತಂದೆಯ ಸಂತೋಷಕ್ಕಾಗಿ ತಂದೆ ಕೇಳದೇ ಇದ್ರೂ ಕೂಡ ತನ್ನ ಜೀವನದಲ್ಲಿ ಮದುವೆ, ಸಂತಾನ ಎಲ್ಲ ಸುಖವನ್ನು ಆತ ತ್ಯಾಗ ಮಾಡಿದ್ದ. ಸಿಂಹಾಸನಕ್ಕೆ ತಾನೇ ಅರ್ಹ ವ್ಯಕ್ತಿ ಅನ್ನೋದು ಗೊತ್ತಿದ್ದು ಕೂಡ ಅದನ್ನು ತ್ಯಾಗ ಮಾಡ್ತಾನೆ. ಹೀಗೆ ಪ್ರತಿಜ್ಞೆ ಮಾಡಿದವನಿಗೆ ಮುಂದೆ ತನ್ನ ಗುರುಗಳಾದ ಪರಶುರಾಮರೊಂದಿಗೆ ಯುದ್ಧ ಕೂಡ ಮಾಡಬೇಕಾಗಿ ಬರುತ್ತೆ. ಆದರೆ ಭೀಷ್ಮರು ಅವರೊಂದಿಗೂ ಕೂಡ ಯುದ್ಧ ಮಾಡೋದಕ್ಕೆ ಸಿದ್ಧವಾಗ್ತಾರೆ ಹೊರತು ತನ್ನ ಪ್ರತಿಜ್ಞೆಯನ್ನು ಬಿಡೋದಿಲ್ಲ. ಭೀಷ್ಮರ ಜೀವನದ ಬಗ್ಗೆ ನಿಮಗೆ ಇನ್ನೂ ಸಾಕಷ್ಟು ವಿಷಯವನ್ನು ಹೇಳಬೇಕು. ಅದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಹಾಗೆ ಭೀಷ್ಮರ ಗುರು ಪರಶುರಾಮರ ಬಗ್ಗೆ ಅಲ್ಲಿವರೆಗೂ ಒಂದ್ಸಲ ತಿಳಿಯೋ ಪ್ರಯತ್ನವನ್ನು ಮಾಡಿ. ಈ ಬಲಗಡೆ ವಿಡಿಯೋ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ಪರಶುರಾಮರ ಬಗ್ಗೆ ವಿಡಿಯೋವನ್ನು ನೋಡಬಹುದು. ಜೈ ಶ್ರೀರಾಮ್, ಹರ ಹರ ಮಹಾದೇವ್.